ಸಿಟಿ ರವಿ ಅವರು ಮಾಡ್ತಾ ಇರುವಂತ ಆರೋಪ, ಜೊತೆಗೆ ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಆರೋಪ ಎಲ್ಲವೂ ಕೂಡ ತಮ್ಮ ಗಮನಕ್ಕೆ ಬಂದಿದೆ. ಸಭಾಪತಿಗಳಾಗಿ ನೀವು ಈಗಾಗಲೇ ರೂಲಿಂಗ್ ಕೊಟ್ಟಿದ್ದೀರಿ ಸರ್. ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ? ಈಗ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿಬಿಡ್ತೀನಿ. ನಮ್ಮ ಸದನದಲ್ಲಿ ಆದಂಥ ಘಟನೆಯನ್ನು ನಾವು ಸಾಕಷ್ಟು ಚರ್ಚೆ ಮಾಡಿ ನೋಡಿ ಎಲ್ಲ ಅದನ್ನು ಕಾನೂನುಗಳನ್ನು ಎಲ್ಲ ನೋಡಿ ಒಂದು ತೀರ್ಮಾನವನ್ನು ಕೊಟ್ಟು ಬಂದಿದ್ದೀನಿ. ನಾನು ತೀರ್ಮಾನ ಕೊಟ್ಟ ಸದನನ್ನು ಅನಿರ್ದಿಷ್ಟ ಕಾಲದ ಅವಧಿವರೆಗೆ ಮುಂದೂಡಿದಾಗ ಅದರ ನಂತರ ಆದಂಥ ಸಿ ಟಿ ರವಿಯವರ ಅರೆಸ್ಟ್ ಇರ್ಬೋದು, ಅವ್ರನ್ನೆಲ್ಲ ಕರ್ಕೊಂಡೋಗಿರ್ಬೋದು, ಅವು ಯಾವೂ ನಮಗೆ ಸಂಬಂಧ ಇಲ್ಲದಂಥ ವಿಷಯ. ಅವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಸರ್ಕಾರ ಮಾಡೋ ಕೆಲಸದಲ್ಲಿ ನಾವು ಹಸ್ತಕ್ಷೇಪ ಮಾಡೋಂಗಿಲ್ಲ. ಮತ್ತು ನಮಗೆ ಇವತ್ತಿನವರೆಗೂ ಯಾರೂ ನಮಗೆ ಹಿಂಗಾಗಿದೆ ಅಂತ ನಮಗೇನು ಕಂಪ್ಲೇಂಟ್ ಕೊಟ್ಟಿಲ್ಲ. ಪೇಪರ್ದಲ್ಲಿ ನೋಡೋದು, ಟಿ ವಿಯಲ್ಲಿ ನೋಡೋದು ನೋಡಿವಿ. ನಮಗೇನಾದರೂ ಅವರು ತಮ್ಮ ಹಕ್ಕಿಚ್ಯುತಿ ಆಗಿದ್ದಾರೆ ಅಥವಾ ತಮಗೆ ಇನ್ನೂ ಏನಾದರೂ ಆಗಿದ್ದರೆ ನಮಗೇನಾದರೂ ರೈಟಿಂಗ್ದಲ್ಲಿ ಕೊಟ್ಟಾಗ ನಾವು ಅದನ್ನು ಮರುಪರಿಶೀಲಿಸ್ತೀವಿ. ಅಲ್ಲಿ ಮಟ್ಟ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್, ಸಮಿತಿ ರಚನೆ ಮಾಡ್ತಾರೆ ಅನ್ನೋ ಮಾತುಗಳೆಲ್ಲ ಆಚೆ ಕಡೆ ಚರ್ಚೆ ಆಗ್ತಿದೆ. ನಮಗೇನು ಬಂದೇ ಇಲ್ಲಲ್ಲ ಇನ್ನು. ಯಾರಿಂದ ನಮ್ಮ ಬಂದು ರೆಕಾರ್ಡ್ ಕೊಡ್ತೀವಿ, ಮತ್ತೊಂದು ಮಾಡ್ತೀವಿ, ಹಿಂಗೈತಿ ಅಂತ ಹೇಳಿದರೆ ನಾವು ಅದನ್ನು ಪರಿಶೀಲಿಸ್ಬೋದು. ಸಮಿತಿ ಮಾಡ್ಬೋದು, ಏನು ಮಾಡ್ಬೋದು. ನಾವು ಒಂದು ಸರಿ ರೂಲಿಂಗ್ ಕೊಟ್ಟಾಗ ಮತ್ತು ನಾವು ಸಮಿತಿ ಮಾಡುವಂಥ ಅವಶ್ಯಕತೆ ಈಗ ಬರೋದಿಲ್ಲ. ಆ್ಯಸ್ ಆನ್ ಟುಡೇ ಸಮಿತಿಗೆ ಏನು ಮಾಡುವಂಥ ಅವಶ್ಯಕತೆ ಬರೋದು. ಯಾಕಂದರೆ ಏನೂ ಯಾರು ನಮ್ಗೆ ಕೊಟ್ಟೇ ಇಲ್ಲ. ಯಾರು ನಮಗೆ ರೈಟಿಂಗ್ದಾಗ ಮತ್ತು ಕೊಟ್ಟರೆ ಏನಾರು ಡಾಕ್ಯುಮೆಂಟ್ಸ್ ಕೊಟ್ಟರೆ ಖಂಡಿತ ನಾನು ಮುಂದಿನ ನಿಯಮದ ಪ್ರಕಾರ ಕ್ರಮ ತಗೋತೀವಿ. ಸರ್, ಸಿಎಂ ವಿಡಿಯೋ ಇದೆ, ನಮ್ಮ ಹತ್ರ ದಾಖಲಾತಿಗಳು ಇದೆ, ಅದ್ರ ಬಗ್ಗೆ ಕೊಡಂತೇಳಿ ಯಾರೇ ಇರಲಿ ಒಂದು ಹೇಳ್ತೀನಿ ನಿಮಗೆ, ಮತ್ತೊಮ್ಮೆ ನಾನು ಸ್ಪಷ್ಟಪಡ್ತೀನಿ. ಈಗ ನಾವೊಂದು ತೀರ್ಮಾನ ಕೊಟ್ಟಿವಿ. ತೀರ್ಮಾನ ಕೊಟ್ಟ ನಂತರ ನಮಗೆ ನಮಗೆ ಸಿ ಎಮ್ ಇರಲಿ, ಡಿ ಸಿ ಎಮ್ ಇರಲಿ, ಮಿನಿಸ್ಟರ್ ಇರಲಿ, ಯಾರೇ ಇರಲಿ, ನಮಗಿಂತ ನಮ್ಮ ಕಡೆ ಡಾಕ್ಯುಮೆಂಟ್ಸ್ ಅದಾವೆ. ನೀವು ಕೊಟ್ಟಿದ ನಂತರ ನಮ್ಗೆ ಸಿಕ್ಕಾವೆ. ಇದ್ರ ಬಗ್ಗೆ ನೀವು ಪರಿಶೀಲನೆ ಅಂದರೆ ಆವಾಗ ನಾವು ಅದನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಈ ಮೊಮೆಂಟ್ ಮೇರೆಗೆ ನಮಗೆ ಯಾವುದೇ ರೀತಿಯಿಂದ ಯಾರಿಂದನೇ ದೂರವಾಣಿ ಆಗಲಿ ಮತ್ತು ರೈಟಿಂಗ್ನಾಗಲಿ ಬಂದಿಲ್ಲ. ಹೀಗಾಗಿ ಯಾವ ಪ್ರಶ್ನೆ ಉದ್ಭವ ಆಗೋದಿಲ್ಲ.